ವಿದ್ಯಾರ್ಥಿಗಳು ಭಾಳ ಸಮಾಧಾನದಲ್ಲಿ ಇಂಥ ಗಣಿತಗಳು ಮಾಡಬೇಕು. ನೀವು ಅತಿ ಚೆಂದಾಗಿ ಮಾಡ್ಕೋಬೇಕು. ಈಗ ಎಲ್ಲರೂ ನಾ ಹೇಳಾಗ ಲಕ್ಷ ಕೊಟ್ಟು ನೋಡಬೇಕು. ಒಂದು ಸ್ವಲ್ಪ ಸಣ್ಣ ಇದ್ದು ಒಂದು ಸ್ವಲ್ಪ ರೀತಿ ಪ್ರಕಾರ ಗಣಿತ ಕಲಿಸ್ಕೊಂಡು ಇಂಥ ದೊಡ್ಡ ಗಣಿತಗಳನ್ನು ನೀವು ಕಲಿಬೇಕು. ನೋಡಿರಿ, ಎಲ್ಲರೂ ಮಾಡೋದಾಗಿತ್ತು ನಾನು ವಿಡಿಯೋ ಆನ್ ಮಾಡಿರಿ. ನೀವು ವಿಡಿಯೋ ಆನ್ ಮಾಡಿದೆ ಅಂತ ನಾನು ತಿಳಿಸ್ತೀನಿ. ವಿಡಿಯೋ ಆನ್ ಮಾಡಿದ್ರೆ ನೋಡಿ. ಈಗ ನಾವು ಈ ಕ್ರಿಯೆಯನ್ನು ಮೊದಲು ಬಿಡಿಸೋದು. ಇದಕ್ಕೇನಂತಾರೆ ಸ್ಮಾಲ್ ಬ್ರಕೆಟ್ ಅಥವಾ ದೊಡ್ಡ ಕೌಂಸ್. ಅದನ್ನು ತೆಗಿರುವಾಗ 3/1 ಪ್ಲಸ್ 1/2 ಮೈನಸ್ 1/4. ಇದರದ್ದು ಲಾಸ ಎಷ್ಟು ಬರ್ತದ ಅದನ್ನು ತಿಳ್ಕೊರಿ. 4. ಯಾಕಂದ್ರೆ ದೊಡ್ಡ ಅಂಕೆ 4 ಅದ, ಎಲ್ಲ ಥರ ಭಾಗ ಹೋಗ್ತದೆ. 1 4 4, 2 2 4, 4 1 4, 4 3 12 ಪ್ಲಸ್ 2 1 2 ಮೈನಸ್ 1 1 1. 14ರೊಳಗೆ 1 ಹೋತು ಅಂದ್ರೆ ಎಷ್ಟು ಉಳಿತು? 4. ಬರೋಬ್ಬರಿ 13 4 ಉಳಿತು. ಏನು ಈ ಕ್ರಿಯೆ ಪೂರ್ತಿ ಹೋಗ್ತದೆ. ಆಮೇಲೆ ಈ 2 ಮತ್ತು ಭಾಗಾಕಾರ ನಡ್ಬರ್ಕ. ಈ 2ರ ಮುಂದೆ ಚಿಹ್ನಿಲ್ಲ. ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತೀನಿ. 10 ಪ್ಲಸ್ ಚೌಕಾಂಶ 5 ಮೈನಸ್ ಪುಷ್ಪಾವರಣ 4 ಮೈನಸ್ 2 ದುಂಡಕಾಂಶ. ಇದರ ಉತ್ತರ ಏನು ಬಂದದ? 13 4 ಬಂದದ. 13 4 ಆದಿಂದ ಮುಂದೆ ಏನದ? ಭಾಗಾಕಾರದ. ಭಾಗಾಕಾರ ಎಷ್ಟದ? 5.15 ಪುಷ್ಪಾವರಣ ಪೂರ್ತಿ, ಚೌಕಾವರಣ ಪೂರ್ತಿ. ನೋಡ್ರಿ, ಸಮಾಧಾನಲೇ ನೋಡ್ರಿ ನಾವು ಗಣಿತಗಳು. ಆಮೇಲೆ ಈಗ ಸದ್ಯ ಭಾಗಾಕಾರ ಕ್ರಿಯೆಯನ್ನು ಬಿಡಿಸ್ಕೋಬೇಕು ನೀವು. ನೋಡಿ, ಬರೋಬ್ಬರಿ 13 4 ಭಾಗಿಲೆ 5 5 25 1 26 5 ಬರೋಬ್ಬರಿ 13 4 ಗುಂಡ್ಲೆ ಮ್ಯಾಲೆ 5 ಆಯ್ತು, ತಳಗ 26 ಆಯ್ತು. ನೋಡ್ರಿ, 13 1 13 2 ಬರೋಬ್ಬರಿ ಎಷ್ಟಾಯ್ತು? 5 8 ಆಯ್ತು. ಆದರೆ ಇನ್ನ ಪುಷ್ಪಾವರಣ ಹೊರಗೆ ಬಿದ್ದಿಲ್ಲ. ಬರೋಬ್ಬರಿ 10 ಪ್ಲಸ್ ಚೌಕಾಂಶ 5 ಮೈನಸ್ 2, 5 ಮೈನಸ್ ಪುಷ್ಪಾವರಣ, 5 ಮೈನಸ್ ಪುಷ್ಪಾವರಣ 4 ಮೈನಸ್ 2. ಇದರದ ಉತ್ತರ ಏನು ಬಂದದ? 5 8 ಬಂದದ. ಗುಣಾಕಾರ ಹಾಕ್ರಿ. 5 8 5 8 ಬಂದಿಂದ ಇದರ ಉತ್ತರ ಪುಷ್ಪಾವರಣ ಆಮೇಲೆ ಚೌಕಾವರಣ. ಈಗ ಸದ್ಯ ಇದರೊಳಗೆ ಯಾವ ಕ್ರಿಯೆ ಮೊದಲ? ಗುಣಾಕಾರ. ನೋಡಿ, 2/1 2/1 ಗುಂಡ್ಲೆ 5 8 ಬರೋಬ್ಬರಿ 2 1 2 4 ಬರೋಬ್ಬರಿ 5 4. ಇನ್ನು ಚೌಕಾವರಣ ಪೂರ್ತಿ ಬಂದಿಲ್ಲ. ಹೊಳ್ಳೆ ಹಚ್ಕೊಳ್ಳಿ. 10 ಪ್ಲಸ್ ಚೌಕಾಂಶ 5 ಮೈನಸ್ ಪುಷ್ಪಾವರಣ 4 ಮೈನಸ್ ಎಷ್ಟು ಬಂದದ? ಇದರ ಗುಣಾಕಾರದ್ದು 5 4 ಬಂದದ. 5 4 ಪುಷ್ಪಾವರಣ ಪೂರ್ತಿ, ಚೌಕಾಂಶ ಪೂರ್ತಿ. ಸಮಾಧಾನ. ಇಂಥ ಸರಳೀಕರಣಗಳನ್ನು ಬಹಳ ಸಮಾಧಾನದಲ್ಲೇ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ನಿಮಗೆ
ಇಂಥ ಸರಳೀಕರಣಗಳನ್ನು ನೀವು ಕಲ್ತಿರಿ ಅಂತಾರೆ. ಭಿನ್ನ ರಾಶಿ ಅಂದ್ರೆ ಸುಮ್ಮ ಹರ್ಕೊಂಡು ಕುಡ್ದಂಗೆ ಹೋಗಿಬಿಡ್ತಾವೆ. ನೀವು ಭಿನ್ನ ರಾಶಿ ಒಳಗೆ ಇರ್ತಾವೆ ಎಲ್ಲ ಲೆಕ್ಕಗಳು ಮುಂದೆ. ಅನುಪಾತ ಮುಂದೆ, ಆಮೇಲೆ ಎಣಿಕೆ ಕ್ರಮ ಎಲ್ಲ ಭಿನ್ನ ರಾಶಿ ಹೆಂಗೆ ಮಾಡೋದು, ಇದನ್ನೆಲ್ಲ ನಾವು ಇನ್ನೊಂದು ನಿಮಗೆ ಒಟ್ಟೆ ಕಚ್ಚಾ ಉಪಯೋಗ ಮಾಡ್ಲಾರ್ದು ಇದನ್ನು ಪೂರ್ತಿ ಸರಳೀಕರಣ ಬಿಡಿಸ್ಬೋದು. ಏನು ಇದನ್ನು ಕಡಿದು ಗುಣಾಕಾರ ಮಾಡ್ಲಾರ್ದ ಮಾಡಿ ತೋರಿಸ್ತೀನಿ. ಇದನ್ನು ಅದನ್ನು ನಾ ಮಾಡಿದ್ದು ತೋರಿಸಿದ್ರೆ ಏನಾಗ್ತದೆ ನಿಮಗೆ ತಿಳಿದಿಲ್ಲ, ತಿಳಿಯಂಗಿಲ್ಲ. ಅದಕ್ಕೆ ಒಂದು 3 ಬೋರ್ಡ್ ಏನದಲ್ಲ, ಶಾರ್ಟ್ ಟ್ರಿಕ್ಸ್ ಅಂತ ತಿಳ್ಕೊಂಡು ಗಣಿತ ಹೋಗು. ಯಾವುದೇ ಭಿನ್ನ ರಾಶಿ ಬಾಯಲ್ಲೇ ಅದ ರೀತಿ ಮೇಲೆ ನಿಮಗೆ ಗಣಿತ ಕಲಿಯೋ ತನಕ ಆ ಟ್ರಿಕ್ಸನ್ನು ನಾನು ಟೆಲಿಗ್ರಾಮ್ ಕ್ಲಾಸ್ನಲ್ಲಿ ಹಾಕೋದಿಲ್ಲ. ಇದು 3ನೇ ಭಾಗ. ಇದು ಸರಳೀಕರಣ 2ನೇ ಭಾಗ ನಡೆದವು. ಇನ್ನು 3ನೇ ಭಾಗ ಒಂದು ನಡೀತು. ಅವು 4ನೇ ಭಾಗ ಏನಿರ್ತಾವಲ್ಲ ಅವತ್ತನ್ನು ಜರ್ ಕಲ್ತಿರ ಬ್ಯಾಂಕಿನ ಕೂತಲ್ಲೇ ಪರೀಕ್ಷೆ ಬರೆದು ಬಿಡ್ತೇವೆ ನಾವು. ನೋಡ್ರಿ ನಾವು ಹೆಂಗೆ ಎಷ್ಟು ಸೈಲೆಂಟಾಗಿ ನಾನು ತೊಗೊಂಡು ನಂತರ ಅದನ್ನು ನೋಡ್ಬೇಕು ನೀವು. ಮತ್ತೆ ಸರ್ ಹೆಂಗೆ ಕಲಿಸ್ಯಾರ, ಬರೀ ಗಡಿಬಿಡಿ ಮಾಡಿ ಕಲಿಸೋದ್ರಿಂದ ಸರಳೀಕರಣಗಳು ತಿಳಿಯೋದಿಲ್ಲ. ಇದನ್ನು ತಿಳ್ಕೊಬೇಕು. ಹೆಂಗೆ ಸರ್ ಮಾಡ್ತಾರೆ ಅನ್ನೋದೇ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಒಂದೊಂದು ಬೋರ್ಡ್ ನಾಳೆಲ್ಲ ನಿಮಗೆ ಪೇಪರ್ ಕ್ಯೂಬ್ ಬೀಳ್ತಾವೆ. ನಿಮಗೆ ಪೇಪರ್ ಕಂತೆ ಹಾಕ್ತಾನೆ ಇರ್ತಾನೆ. ಒಂದೊಂದೇ ಬೋರ್ಡ್ ಆಗ್ಯಾವ ಅಂದ್ರೆ ಇದು ನಾಳೆ ಪೇಪರ್ ಬರ್ತದೆ ನಿಮಗೆ. ಟೆಲಿಗ್ರಾಮ್ ಕ್ಲಾಸ್ ತೊಗೊಂಡು ಸುಮ್ ಕೂತ್ರೆ ಬಿಡುದಿಲ್ಲ ನಾವು. ಟೆಲಿಗ್ರಾಮ್ ಕ್ಲಾಸ್ದಾಗ ಎಷ್ಟು ಹುಡುಗರು ಶಾಣೆ ಆಗ್ಯಾವ, ಎಷ್ಟು ವರ್ಕ್ ಮಾಡ್ಲಿಕ್ಕತ್ತಾರ ಎಲ್ಲ ಚೆಕ್ ಅಲ್ಲಿಗೆ ಪೇಪರ್ ಬರ್ತದೆ ನೋಡ್ರಿ ಎಲ್ಲ. ಈಗ ನಾ ಇದನ್ನು ಹೊಳ್ಳಿ ತಿಳಿಸಿ ಹೇಳೋದಿಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಈಗ ನಮಗೆ ಅಲ್ಲಿ ಆ ಸ್ಟೆಪ್ಪಿಗೆ ಬಂದು ನಿಂತಿದ್ದೀವಿ ನಾವು. ಇದನ್ನು ಹೆಂಗೆ ಕಲಿಸಿವಿ ಅನ್ನೋದು ಮತ್ತೊಂದ್ಸಲ ರೀಪ್ಲೇ ಮಾಡಬೇಕು. ಇದನ್ನು ನಾವು ಹೇಳಿದ ಕೂಡಲೇ ಗದ್ದೆ ಹಿಡಿದು ಬಿಡುತ್ತದೆ ನಿಮ್ಗೆ. ಏನೋ ಸರ್ ಆಗ ಬೇರೆ ಅಂಕಿಲಿ ಕಡ್ತಾ ಹೊಡೆದ್ರು, ಈಗ ಮತ್ತೆ ಬೇರೆ ಹೊಡಿಲ್ಲ. ನಾವು ಒಂದ್ಸಲ ಭಿನ್ನ ರಾಶಿಯನ್ನು ಬಿಡಿಸಿದ್ರೆ ಹೊಳ್ಳೆ ರಿಪ್ಲೇ ಮಾಡಿ ನೋಡಬೇಕು ವಿನಃ ಹೊಳ್ಳೆ ಅದನ್ನು ಭಿನ್ನ ರಾಶಿಯನ್ನು ತಿಳಿಸ್ಲಿಕ್ಕೆ ಹೋಗಬಾರ್ದು. ತಪ್ಪಿತ್ತಂದ್ರೆ ಅಡಗಿಸಿ ಮತ್ತೊಮ್ಮೆ ಹೊಳ್ಳೆ ಮಾಡ್ರಿ ನೀವು. ಆದ್ರೆ ಒಮ್ಮೆ ಭಿನ್ನ ರಾಶಿಯನ್ನು ತಿಳಿಸಿದ್ದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲೇಬಾರ್ದು. ಯಾಕೆ ಹೋಗಬಾರ್ದು ಅಂದ್ರೆ ಒಂದು ನಿಯಮ ಅದ. ಯಾವ ಅಂಕೆಲೆ ನೀವು ಕಡ್ತಾ ಹೊಡೆದಿರ್ತೀರಿ ಚೇಂಜ್ ಮಾಡಿ ಬಿಡ್ತೀರಿ, ಮುಂದೆ ಉತ್ತರ ಬೇರೆ ಬಂದು ಬಿಡ್ತದ. ಅವರು ತಿಳಿಸಿ ಹೇಳೋರ್ಗಿನೂ ಕನ್ಫ್ಯೂಸ್, ಹುಡುಗರಿಗೂ ಕನ್ಫ್ಯೂಸ್ ಆಗಿಬಿಡ್ತಾವೆ. ಈಗ ನಾವು ಎಷ್ಟು ಉತ್ತರ ಬಂತು ಪುಷ್ಪಾವರಣ ಈಗ ಕ್ಲಿಯರ್ ಆಗ್ತದೆ. ಈಗ ಸದ್ಯ ಹೊರಗೆ ಬರ್ತದೆ. ಪುಷ್ಪಾವರಣದಾಗ ಈ ಉತ್ತರ ತೆಗೆದ್ರಿ ಅಂದ್ರೆ ಚೌಕಾವರಣ ಉಳಿದು ಬಿಡ್ತದೆ. ನೋಡ್ರಿ 4/1 ಮೈನಸ್ 5/4. ಇದರ ಲಸ ಎಷ್ಟು 4. ನೋಡಿ 1 4 4 1 4 4 16, 5 1 5. 16 5 ಆದ್ರೆ ಎಷ್ಟು ಉಳಿತು ನೋಡ್ರಿ, 11 ಉಳಿತು. ಈಗೇನು ಮಾಡಬೇಕು, ಇದನ್ನು 4 2 8, 4 3 4 2 8, 8 1 3 11. 4 4 16, 4 1 5 1 5, 16 5 4 2 8, 8 1 3 11. ಇದು 16 5 11 4. ಆಮೇಲೆ ಲಾಸ್ಟಕ್ಕೆ ನೋಡೋಣ. 10 ಪ್ಲಸ್ ಚೌಕಾಂಶ 5 ಮೈನಸ್ 11 4. ಈಗ ಚೌಕಾಂಶ ಬಂತು ನೋಡ್ರಿ. ಈಗ ಚೌಕಾಂಶ ಬಿಡಿಸ್ಕೋಬೇಕು ಈಗ ನೀವು. ಅಂದರೆ ಉತ್ತರ ಏನಾಗ್ತದೆ ಲಾಸ್ಟಿಗೆ ಫೈನಲ್ ಆಗ್ತದೆ ನೋಡ್ರಿ. ಈಗ 5/1 5/1 ಮೈನಸ್ 11 4. ಲಸ ಎಷ್ಟಾಗ್ತದೆ ಇದ್ರದ್ದು 4 ಆಯ್ತು ನೋಡಿ. 1 4 4 1 5 4 ಎಷ್ಟು 20 ಮೈನಸ್ 11 1 11. 20ರಾಗ 11 ಆದರೆ ಎಷ್ಟು 9.
4 ಬರೋಬ್ಬರಿ. ಇದರ ಉತ್ತರ ಎಷ್ಟು ಬರ್ತದೆ ನೋಡೋಣ. ಮುಂದೆ ಏನು ಬಂತು ಈಗ? 10 ಪ್ಲಸ್ 9/4 ಈಕ್ವಲ್ ಟು 10 ಪ್ಲಸ್ 4 2 8 1 ಉಳಿತು 1/4. ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡ್ಕೊರಿ. ಉತ್ತರದಾಗ ಪ್ಲಸ್ ತೆಗೆದ್ಬಿಡ್ರಿ. 10 1 12 ಪೂರ್ಣಾಂಕ 1/4. ಆನ್ಸರ್ ಈಸ್ ಈಕ್ವಲ್ ಟು 12 ಪೂರ್ಣಾಂಕ 1/4. ನೋಡಿ, ಕರೆಕ್ಟ್ ರೂಲ್ಸ್ ಪ್ರಕಾರ ಬಿಡಿಸಿದಂತಹ ಗಣಿತವು. ಒಳಗೊಂದೊಂದು ಆತರ್ಸ್ಗಳು ರೂಲ್ಸ್ ಬಿಟ್ಟು ಮಾಡೋದರಿಂದ ಬೇರೆ ಉತ್ತರ ಬಂದುಬಿಡ್ತಾವೆ. ಅವಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಸೈನಿಕ್ ಸ್ಕೂಲ್ ಸಹಿತ ಕೆಲವೊಂದನ್ನು ತಪ್ಪಿಕೊಂಡು ಹಿಡಿದು ನೀವು ಫಾರ್ಮುಲಾ ರೂಲ್ಸ್ ನಿಯಮಗಳನ್ನು ಹಾಕಿರಿ ಅಂದ್ರೆ ಅದರ ಪ್ರಕಾರ ಬಿಡಿಸ್ಬೇಕು. ಈ ಗಣಿತಗಳನ್ನು ರೀಪ್ಲೇ ಮಾಡಿ ನೋಡ್ರಿ, ಚೆಂದಂಗೆ ತಿಳಿತದ. ಭಾಳ ಚಂದಿಂತ ಗಣಿತಗಳು ಕಲ್ತೀರಿ ಅಂದ್ರೆ ನಿಮಗೆ ಯಾವ ಗಣಿತನೂ ತಡಿ ಹಿಡಿಯೋದು. ನೋಡ್ರಿ, ಈಗ ಚಂದಂಗೆ ಇಲ್ಲೊಂದು ಭಾಗ ಇಷ್ಟೊಂದು ಭಾಗ ಆಯಿತು, ಇಲ್ಲೊಂದು ಭಾಗ ಆಯಿತು. ಇದನ್ನು ವಾಯ್ ಮಾತು ಹಿಂಗೆ ಮಾಡ್ಬಂತ ಹೇಳಿಕ್ಕೆ ಹೋಗೋದಲ್ಲ, ಮತ್ತೆ ರೀಪ್ಲೇ ಮಾಡಿ ನೋಡ್ರಿ, ನಿಮ್ಗೆ ಉತ್ತರ ತಿಳಿತದೆ.